ಭಾರತದ ಅಂಧ ಕ್ರಿಕೆಟಿಗರು ವಿಶ್ವಕಪ್ ಗೆಲ್ಲುವ ಮೂಲಕ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಾರೆ. ಸೌತ್ ಆಫ್ರಿಕಾದ ಕೇಪ್ ಟೌನ್ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಕದನದಲ್ಲಿ ಭಾರತದ ಬದ್ಧ ವೈರಿ ಪಾಕಿಸ್ತಾನವನ್ನ ಭಗ್ಗು ಬಡಿಯುವ ಮೂಲಕ ಪ್ರಶಸ್ತಿ ಜಯಿಸಿದ್ದಾರೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ಉತ್ತಮ ಆಟವನ್ನೇ ಆಡಿತು. 40 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಪಾಕ್ 389 ರನ್ಗಳನ್ನ ಕಲೆ ಹಾಕುವ ಮೂಲಕ ಭಾರತಕ್ಕೆ ಬೃಹತ್ ಮೊತ್ತದ ಟಾರ್ಗೆಟ್ ನೀಡಿತು. ಪಾಕ್ ಟಾರ್ಗೆಟ್ ಬೆನ್ನತ್ತಿದ ಭಾರತದ ಬ್ಯಾಟ್ಸ್ಮನ್ಗಳು ಭರ್ಜರಿ ಪ್ರದರ್ಶನ ನೀಡಿದ್ರು. ಪಾಕ್ ಬೌಲರ್ಗಳ ಪ್ರತಿ ಎಸೆತದ ಸದ್ದನ್ನ ನಿಖರವಾಗಿ ಗುರುತಿಸಿದ ನಮ್ಮ ಕ್ರಿಕೆಟಿಗರು ಇನ್ನು 2 ಓವರ್ ಬಾಕಿ ಇರುವಂತೆಯೇ ಟ್ರೋಫಿಗೆ ಮುತ್ತಿಟ್ರು. ಅದರಲ್ಲೂ ಅಜಯ್ ರೆಡ್ಡಿ ಹಾಗೂ ಪ್ರಕಾಶ್ ಜಯರಾಮಯ್ಯ 6ನೇ ವಿಕೆಟ್ಗೆ 133 ರನ್ ಬಾರಿಸುವ ಮೂಲಕ ಅದ್ಭುತ ಆಟ ಪ್ರದರ್ಶಿಸಿದ್ರು. 2012ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಪ್ರಥಮ ಅಂಧರ ಟಿ20 ವಿಶ್ವಕಪ್ನಲ್ಲಿ ನಮ್ಮವರು ಪ್ರಶಸ್ತಿ ಗೆದ್ದಿದ್ರು. ಈಗ 2 ಬಾರಿಯ ವಿಶ್ವಕಪ್ ವಿಜೇತ ಪಾಕಿಸ್ತಾನವನ್ನ ಬಗ್ಗು ಬಡಿಯುವ ಮೂಲಕ ಎಲ್ಲರೂ ಶಬಾಸ್ ಎನ್ನುವಂತೆ ಮಾಡಿದ್ದಾರೆ. ಒಟ್ನಲ್ಲಿ ಭಾರತದ ಟೀಂ ಇಂಡಿಯಾ ಕ್ರಿಕೆಟಿಗರು ಪ್ರಶಸ್ತಿ ಗೆದ್ದಾಗ ಸಿಗುವ ಮನ್ನಣೆಯಲ್ಲಿ ಅರ್ಧ ಭಾಗದಷ್ಟು ಈ ಅಂಧ ಕ್ರಿಕೆಟಿಗರಿಗೆ ಸಿಕ್ಕರೆ ಅದೇ ಇವರಿಗೆ ನೀಡುವ ಮನ್ನಣೆ. ಗೋಪಿ ಮಳವಳ್ಳಿ, ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಅಯ್ಯೋ, ಭಾರತದ ಕ್ರಿಕೆಟಿಗರಿಗೆ ಸಿಕ್ಕೋ 100ರಲ್ಲಿ ಅರ್ಧ 50% ಬೇಡ, 1% ಕೊಟ್ಬಿಟ್ರೆ ಸಾಕು. ಅಯ್ಯೋ, ಇವರ ಜೀವನನೇ ಉದ್ಧಾರ ಆಗೋಗ್ಬಿಡುತ್ತೆ. ನಂಬರ್ 1. ನಂಬರ್ 2, ಇವ್ರನ್ನಪ್ಪ ರಿಸೀವ್ ಮಾಡ್ಕೋಬೇಕಾಗಿರೋದು ನನ್ನ ಪ್ರಕಾರ. ಅದೇನೋ ಈ ರೆಗ್ಯುಲರ್ ಕ್ರಿಕೆಟರ್ಗಳು ಬಂದಾಗ ಓಪನ್ ಬಸ್ ಮಾಡಿ ಊರಿಗೆಲ್ಲ ಟಾಟಾ ಬೀಸ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಕರೆಕ್ಟಾಗಿ ಹೋಗಿ ರಿಸೀವ್ ಮಾಡಿರಿ ಇವ್ರನ್ನ ಏರ್ಪೋರ್ಟಲ್ಲಿ. ಇವರು ಇರೋದು ಕಣ್ಣಿದ್ದವರೆಲ್ಲ ಕರೆಕ್ಟಾಗಿ ನೋಡ್ಬೇಕಿಂತ ಆಟನ. ಅದರಲ್ಲೂ ಪಾಕಿಸ್ತಾನ ಕೊಡ್ದಿದ್ದಾರೆ, ನಿಮಗೆ ಒಂದು ಸ್ವಲ್ಪನಾದ್ರು ಖುಷಿಯಾಗಿ ಹಾಗೇ ಆಗಿರುತ್ತೆ. ಹಾಗಾಗಿ ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲಿ ಯಾರು ಇದ್ದರೆ ಅವರು ಬಂದಾಗ ದೇಶಕ್ಕೆ ಬಂದಾಗ ಮಾಡಬೇಕು. ಬ್ಯೂಟಿಫುಲ್ಲು, ಫೆಂಟಾಸ್ಟಿಕ್ಕಾಗಿ ಆಡಿ ಗೆದ್ದಿದ್ದಾರೆ. ಇನ್ನು ರೆಗ್ಯುಲರ್ ಕ್ರಿಕೆಟ್ಗೆ ಹೋಗೋಣ. ರಣಜಿ